ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನು ಇವತ್ತು ಮತ್ತೊಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂತಂದರೆ ಬದನೆಕಾಯಿ ಚಟ್ನಿ ಅಥವಾ ಮುಳುಗಾಯಿ ಚಟ್ನಿ, ನಮ್ಮ ಕಡೆ ಮುಳುಗಾಯಿ ಅಂತ ಕರಿತೀವಿ. ಸೊ ಇದನ್ನು ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇದನ್ನು ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಸೊ ಮೊದಲಿಗೆ ಇಲ್ಲಿ ಬದನೆಕಾಯಿ ತೊಗೊಂಡಿದ್ದೀನಿ, ಹಾಗೆ ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೇ ನಾನು. ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ನಾನು ರೆಡ್ ಚಿಲ್ಲಿ ಅಂದರೆ ಒಣಮೆಣ್ಸಿನ್ಕಾಯಿ, ಹಸಿ ಕೆಂಪು ಮೆಣಸಿನ್ಕಾಯಿ ಇರ್ತಾವಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಇಲ್ಲಿ ಬದನೆಕಾಯಿನ ನೀಟಾಗಿ ಹುರ್ಕೊಳ್ತಿದ್ದೀನಿ ಎಣ್ಣೆಯಲ್ಲಿ. ನೋಡಿ, ಇಲ್ಲಿ ಬದನೆಕಾಯಿನ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಸೊ ಸ್ಟಾರ್ಟಿಂಗಿಂದ ತೋರ್ಸೋಕ್ಕೆ ಅದೇನು ಜಸ್ಟ್ ಬದನೆಕಾಯಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ 4 ಮುಖ ಅಂದರೆ ಎಲ್ಲ ಕಡೆ ತಿರುಚಿ ಫುಲ್ ಸುಟ್ಟೋಗ್ಬೇಕು. ಅದು ಆ ರೀತಿಯಲ್ಲಿ ಬದನೆಕಾಯಿ ಫ್ರೈ ಮಾಡ್ಕೊಳ್ಬೇಕು. ಈ ಫ್ರೈ ಮಾಡ್ಕೊಂಡು ಇದ್ರ ಸ್ಮೆಲ್ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಆ ಸ್ಮೆಲ್ಲಿಂದನೇ ಇನ್ನು ತಿನ್ನಬೇಕಪ್ಪ ಅನ್ನೋಷ್ಟು ಚೆನ್ನಾಗಿರುತ್ತೆ. ಸೊ ಆ ಥರ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡ್ತಿರ್ಬೋದು ಎಷ್ಟು ಕಪ್ಪಗಾಗಿದೆ ಅಂತ. ಸೊ ಆ ರೀತಿ ಹುರ್ಕೊಂಡು ಇದನ್ನು ಬೇರೆ ತಟ್ಟೆಗೆ ಎತ್ತಿಟ್ಕೊಳ್ತಿದ್ದೀನಿ. ನಂತರ ಇದಕ್ಕೆ ಇವಾಗ ನಾನು ಏನು ಹಾಕ್ಕೊಳ್ತಿದ್ದೀನಪ್ಪ ಅಂದರೆ, ಸೊ ಇವಾಗ ನೋಡಿ 2 ಟೊಮೆಟೊ ಹಾಗೂ ಒಂದು 3 ಕೆಂಪು ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಸೊ ಬೆಳ್ಳುಳ್ಳಿ ಹಾಕ್ಕೊಂಬಿಟ್ಟು ಇದನ್ನು ಕೂಡ ಅಂದರೆ ಟೊಮೆಟೊ ನೀಟಾಗಿ ಫ್ರೈ ಆಗಬೇಕು. ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೊದಲು. ಸೊ ಈ ರೆಸಿಪಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಟೊಮೆಟೊ ಹಾಕಿದ್ದೀನಿ ಅನ್ನೋ ಕಾರಣಕ್ಕೆ ಖಂಡಿತ ಹುಳಿ ಆಗೋಲ್ಲ. ಇದ್ರ ಟೇಸ್ಟ್ ತುಂಬ ಡಿಫ್ರೆಂಟಾಗಿರುತ್ತೆ. ನಾನು ಒಂದು 3-4 ಥರ ಇಲ್ಲಿ ಇದು ಮಾಡಿ ಏನು ಚಟ್ನಿ ಮಾಡಿ ತೋರಿಸಿದ್ದೀನಿ. ಸೊ ನೋಡ್ತಿರ್ಬೋದು, ನಾನು ಮಿಕ್ಸಿ ಜಾರಿಗೆ ಇವಾಗ ಟೊಮೆಟೊ ಎಲ್ಲ ಫ್ರೈ ಮಾಡಿಕೊಂಡು ಹಾಕ್ಕೊಂಡು ನಂತರ ಬದನೆಕಾಯಿ ಸಿಪ್ಪೆನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಸೊ ಅದನ್ನು ಕೂಡ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಅಂದರೆ ಬಿಡಿಸಿಟ್ಕೊಂಡಿರುವಂಥ ಫ್ರೈ ಮಾಡ್ಕೊಂಡಿರುವಂಥ ಟೊಮೆಟೊವನ್ನೆಲ್ಲ ಮೊದಲು ಮಿಕ್ಸಿ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ಬದನೆಕಾಯಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಸೊ ಇದು ಕಂಪ್ಲೀಟಿ ಈ ರೀತಿ ರೆಡಿಯಾಗಿದೆ. ಇವಾಗ ನಾನು ಹಸಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಸಿ ಈರುಳ್ಳಿನ ಮೊದಲು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಹಸಿ ಈರುಳ್ಳಿ ಕೂಡ ಹಾಕ್ಕೊಳ್ಬೋದು, ಬಟ್ ಹಸಿ ಈರುಳ್ಳಿ ಇಷ್ಟ ಇಲ್ಲದೆ ಇರೋರು ಸೊ ಈ ಥರ ಫ್ರೈ ಮಾಡಿಕೊಂಡು ಚಟ್ನಿ ಹಾಕ್ಕೊಳ್ಬೇಕು. ನನಗೆ ಹಸಿ ಈರುಳ್ಳಿ ಸಮ್ಟೈಮ್ಸ್ ಹಸಿ ಈರುಳ್ಳಿನ ಹಾಕ್ತೀನಿ. ಈಗ ಕೆಲವೊಂದು ಸರಿ ನಾನು ಈರುಳ್ಳಿ ಫ್ರೈ ಮಾಡ್ಕೊಂಡು ಕೂಡ ಹಾಕ್ಕೊಳ್ತೀನಿ. ಇವಾಗ ನೋಡಿ ಈ ಥರ ಚಟ್ನಿಗೆ ಹಾಕ್ಕೊಂಡ್ಬಿಟ್ಟು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಈ ರೀತಿ ಚಟ್ನಿ ರೆಡಿ ಇದೆ. ಸೊ ಇದನ್ನು ಇವಾಗ ಒಂದು ಬೌಲಿಗೆ ಎತ್ತಿಟ್ಕೊಳ್ತಿದ್ದೀನಿ. ಸೊ ನಾನಿಲ್ಲಿ ರೊಟ್ಟಿಗೆ ಮಾಡಿದ್ದೀನಿ. ಓಕೆ, ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹೀಗೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.